ಸುವರ್ಣ. ಹಾ, ಗೊತ್ತಾಯ್ತು. ಈ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ಯಾರಣ್ಣ? ಅವತ್ತು ಚೌಟ್ರಿಲಿ ನನಗೂ ಚೈತ್ರ ಅವ್ರಿಗೂ ಕೊಡುವಂತ ಗಿಫ್ಟ್ ಬಾಕ್ಸ್ ಅಲ್ಲಿ ತಲೆ ಬುರುಡೆ ಬಿಳಿ ಸೀರೆ ಕೊಟ್ರಲ್ಲ, ಅವರೇ ಈ ಕೆಲಸ ಮಾಡಿರೋದು. ಏನಣ್ಣ ಹೇಳ್ತಿದ್ಯಾ? ಆ ಬಾಕ್ಸ್ನ ಒಬ್ಬ ಪುಟ್ಟ ಹುಡುಗ ಕೊಟ್ಟು ಯಾವ್ದೋ ಆಂಟಿ ಕೊಟ್ರು ಅಂತ ಹೇಳ್ದ. ನಾವ್ ಅವನ್ನ ಕರ್ಕೊಂಡು ಹೋಗಿ ಆ ಆಂಟಿನ ತೋರ್ಸು ಅಂತ ಹೇಳಿದಾಗ ಅಲ್ಲಿ ಯಾರು ಇರ್ಲಿಲ್ವಲ್ಲ. ಎಸ್ಕೇಪ್ ಆಗಿದ್ದಾಳಮ್ಮ. ನಾವು ಹುಡುಕೊಂಡು ಹೋಗೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಬಂದೇ ಬರ್ತೀವಿ ಅಂತ ಅವಳಿಗೆ ಗೊತ್ತಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾಳೆ. ಇದೆಲ್ಲ ಅವಳದೇ ಕೆಲಸ. ಮೊದಲು ಅವಳು ಯಾರು ಅಂತ ಕಂಡುಹಿಡಿಬೇಕು. ಅವಳಿಗೆ ನಮ್ಮ ಕುಟುಂಬನ ನಾಶ ಮಾಡಬೇಕು ಅನ್ನೋ ಉದ್ದೇಶ ಯಾಕಿರ್ಬೋದು? ಅಂತ ಕೋಪ ಯಾಕೆ ಅವಳಿಗೆ ನಮ್ಮ ಮೇಲೆ? ಕಂಡು ಹಿಡಿತೀನಿ ಚೈತ್ರ ಅವರೇ. ಅದು ಯಾರು ಅಂತ ಗ್ಯಾರಂಟಿ ಕಂಡು ಹಿಡಿತೀನಿ. ಯಾರು ಹೊಡಿತಾ ಇರೋದಲ್ಲಿ? ಯಾಕೆ ಸರ್, ಏನಾಯ್ತು? ತುಂಬಾ ಏಟ್ ಆಗಿರಂಗಿದೆ, ಎತ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗೋಣ. ಎದೊಳಿ 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 ಹಿಡ್ಕೊಳ್ಳಿ. ಯಾಕಡೆ ಒಬ್ರು ಬನ್ನಿ. ಹಾಂ ಬನ್ನಿ, ಹುಷಾರು, ನಿಧಾನ. ಅಟ್ಟು
ಯಾಕ್ರಿ ಏನಾಯ್ತು? ಯಾಕೆಷ್ಟು ಜನ ಸೇರಿದ್ದೀರಾ? ಸರ್, ಭವ್ಯ ಜವಳಿ ಅಂಗಡಿ ಓನರ್ ಇದ್ದಾರಲ್ಲ, ಜನಾರ್ದನ್ ಅವರು. ಹೌದು, ಗೊತ್ತು, ಹೇಳಿ. ಜನಾರ್ದನ್ ರಾಯ್ ಅವರು ಇದೇ ಪಾರ್ಕಲ್ಲಿ ಡೈಲಿ ವಾಕಿಂಗ್ ಮಾಡ್ತಾ ಇತ್ತು. ಅವ್ರಿಗೆ ಯಾವುದೋ ವ್ಯಕ್ತಿ ಬಂದು ತುಂಬ ಹೊಡೆದ್ಬಿಟ್ಟಿದೆ ಇವತ್ತು. ತುಂಬ ಏಟಾಗಿತ್ತು. ಅವ್ರನ್ನ ಕರ್ಕೊಂಡು ಆಟೋ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು. ಯಾರ್ರೀ ಹೊಡೆದವರು? ನೀವು ಯಾರು ಅವ್ರು ನೋಡಿದ್ರಾ? ಇಲ್ಲ ಸರ್, ನಾವು ಯಾರೂ ನೋಡಲಿಲ್ಲ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಅವ್ರು ಹೊಡೋಗಿದ್ದು. ನಾನ್ ನೋಡಿದ್ದೀನಿ ಸರ್. ನೀನ್ ನೋಡಿದ್ಯೇನಮ್ಮ? ಹೌದು ಸರ್, ಅವ್ರ ಮುಖಕ್ಕೆ ಟವೆಲ್ ಕವರ್ ಮಾಡಿ ಹೊಡೆಯೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಗಿದ್ದ ಅಂತ ಅವ್ನ ಗುರ್ತೇನಾದ್ರೂ ಹೇಳಕ್ಕಾಗತ್ತಮ್ಮ? ನೋಡೋದಕ್ಕೆ ಒಳ್ಳೆ ರೌಡಿ ತರನೇ ಇದ್ದ. ಜೀನ್ಸ್ ಪ್ಯಾಂಟ್ ಮತ್ತೆ ಲೆದರ್ ಜಾಕೆಟ್ ಹಾಕಿದ್ದ, ಸ್ವಲ್ಪ ಗಡ್ಡನೂ ಬಿಟ್ಟಿದ್ದ. ಈ ತರ ಗುರುತುಗಳಿಂದ ಅವನನ್ನ ಕಂಡಿಡಿಯೋದು ಬಹಳ ಕಷ್ಟ. ಬೇರೆ ಏನಾದ್ರೂ ಗುರ್ತಿದ್ರೆ ಹೇಳು. ಹಾ ಸರ್, ಅವನು ಬೈಕಲ್ಲಿ ಬಂದಿದ್ದ. ಬೈಕ್ ನಂಬರ್ ಬಂದು KA0. ಹಲೋ, ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಗಾಡಿ ಓನರ್ ಮತ್ತೆ ಡೀಟೇಲ್ಸ್ ಸಿಗತ್ತೆ. ನೀವು ಯಾವುದಕ್ಕೂ ಸ್ಟೇಷನ್ಗೆ ಒಂದ್ಸಲ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಸರಿ ಸರ್. ಸರಿ, ಬನ್ನಿ. ಮೇಡಮ್, ಸಾರಿ ಮೇಡಮ್. ತೆಂಗಿನಕಾಯಲ್ಲಿ ಬಾಂಬ್ ಬಿಟ್ಟಿದ್ದು ನೀವೇ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಮೇಡಮ್, ನಮ್ಮ ಯೂನಿಯನ್ ಲೀಡರ್ ವಿಷ್ಣು ಇದ್ದಾನಲ್ಲ, ಅವನ ಹತ್ರ ಜೀವನ್ ಹೇಳ್ಕೊಂಡಿದ್ದಾನೆ ಮೇಡಮ್. ಏನಂತ? ಅದೇ ಮೇಡಮ್, ತಲೆ ಬುರುಡೆನ ಮತ್ತೆ ಬಿಳಿ ಸೀರೆನ ಗಿಫ್ಟ್ ಬಾಕ್ಸಲ್ಲಿಟ್ಟು ಗಂಡು ಹೆಣ್ಣಿಗೆ ಪ್ರೆಸೆಂಟ್ ಮಾಡಿದ್ರಲ್ಲ, ಅದು ಒಬ್ಬ ಹುಡುಗಿ ಅಂತೆ ಮೇಡಮ್. ಅದೇ ರೀತಿ ಚೈತ್ರ ತರಕಾರಿ ಪರ್ಚೇಸ್ ಮಾಡೋವಾಗ ತೆಂಗಿನಕಾಯಿನ ಬದಲಾಯಿಸಿಟ್ಟಿದ್ದು ಒಂದು ಹುಡುಗಿ ಅಂತೆ ಮೇಡಮ್. ತೆಂಗಿನಕಾಯಲ್ಲಿ ಬಾಂಬ್ ಇಟ್ಟಿರೋದು ಒಂದು ಹುಡುಗಿ ಕೆಲಸನೇ ಅಂತ ಜೀವನ್ ಹೇಳ್ಕೊಂಡಿದ್ದಾನೆ. ಅವಳು ಯಾರು ಮೇಡಮ್? ನೀವೇನೋ ಜೀವನ್ನ ಪಡ್ಕೋಬೇಕು, ನಮ್ಮ ಮದುವೆ ಮಾಡ್ಕೋಬೇಕು ಅಂತ ಹಿಂದೆ ಬಿದ್ರಿ. ಇವಳು ಯಾರು ಮೇಡಮ್? ತಲೆ ಬುರುಡೆನ ಬಿಳಿ ಸೀರೆನ ಗಿಫ್ಟ್ ಬಾಕ್ಸಲ್ಲಿಟ್ಟು ಪ್ರೆಸೆಂಟ್ ಮಾಡಿದಾಳೆ. ತೆಂಗಿನಕಾಯಲ್ಲಿ ಬಾಂಬ್ ಇಟ್ಟು ಇಡೀ ಕುಟುಂಬನೇ ಸರ್ವನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಳಲ್ಲ. ಇವಳು ಯಾರೋ ಜೀವನ್ಗೆ ನಮಗಿಂತ ದೊಡ್ಡ ಶತ್ರುನೇ ಇರಬೇಕು ಮೇಡಮ್. ಯಾರು ಮೇಡಮ್ ಇವಳು? ನಾವ್ ಮೊದ್ಲು ಅದನ್ನ ಕಂಡಿಡಿಬೇಕು. ಆ ಹುಡುಗಿ ಯಾರು? ಅವಳು ಯಾಕೆ ಜೀವನ್ ಕುಟುಂಬನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಅಯ್ಯೋ ಮೇಡಮ್, ಕಂಡು ಹಿಡಿಯೋದು ವಿಚಾರಿಸ್ಕೊಳ್ಳೋದು ಹಾಗಿರ್ಲಿ, ಮೊದಲು ಅಲ್ಲಿ ನೋಡಿ, ಅಲ್ಲಿ. ಈಗ ನೋಡು ತಮಾಷೆನ, ಒಬ್ಬ ವೈರಿ ಇವತ್ತಿಗೆ ಕಥಂ. ಜೀವನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಾ ಇದ್ಯಾ? ನಿಮ್ ಕುಟುಂಬ ಛಿದ್ರ ಛಿದ್ರ ಆಗೋಗ್ಲಿ ಅಂತ ತೆಂಗಿನಕಾಯಲ್ಲಿ ಬಾಂಬ್ ಬಿಟ್ಟೆ. ತಪ್ಪಿಸ್ಕೊಂಡ್ಬಿಟ್ರಿ ಅಲ್ವಾ? ಇಲ್ಲ ಕಾವ್ಯ, ಆ ಬಾಂಬ್ ಬ್ಲಾಸ್ಟ್ಗೂ ನಿನಗೂ ಸಂಬಂಧನೇ ಇಲ್ಲ. ಅದು ನೀನ್ ಮಾಡ್ತಿದ್ದಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಇದೇ ಕಣೆ ಕಾವ್ಯ ಸ್ಟೈಲು. ಬಲ್ಗೈಲ್ ಮಾಡಿದ ಕೆಲಸ ಎಡ್ಗೈಗೆ ಗೊತ್ತಾಗಲ್ಲ. ಅಷ್ಟು ಸೀಕ್ರೆಟ್ ಆಗಿ ಕೆಲಸಗಳನ್ನ ಮಾಡ್ತೀನಿ. ನಿಮ್ಮ ಕುಟುಂಬನ ಸರ್ವನಾಶ ಮಾಡಬೇಕು ಅಂತಾನೆ ನಾನು ಗುರಿ ಇಟ್ಟಿದ್ದು. ಆದ್ರೆ ನೀವು ತಪ್ಪಿಸ್ಕೊಂಡ್ಬಿಟ್ರಿ. ಆದ್ರೂ ಜೀವನ್ನ ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಪ್ರಯತ್ನನ ಮುಂದುವರಿಸ್ತಾನೆ ಇರ್ತೀನಿ.
ಮರ್ಯಾದೆಯಿಂದ ನನ್ನ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮುಂದಿನ ಟಾರ್ಗೆಟ್ ಮಿಸ್ ಆಗಲ್ಲ. ಏನು ಕೇಳ್ತ್ಯಾ? ಏನ್ ಮಾಡ್ಬೇಕು, ಇವಳು ಏನ್ ಹೇಳ್ತಿದ್ದಾಳೆ ಅಂತ ನೋಡ್ತಿದ್ಯಾ ಅಲ್ವಾ? ಸಿಂಪಲ್. ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆಸ್ತಿನ ನನಗೆ ಬಿಟ್ಕೊಟ್ಟ ಹಾಗೆ ಜೀವನ್ನು ನನಗೆ ಬಿಟ್ಕೊಟ್ಟು ಯಾರ ಕಣ್ಗೂ ಕಾಣಿಸ್ತಿರೋ ಹಾಗೆ ದೂರ ಹೋಗ್ತಾ ಇರೋ. ನಿನ್ನ ಮನ್ಸಲ್ಲಿ ಜೀವನ್ ಮತ್ತೆ ಅವನ್ ತಂಗೀರ್ ಸೇಫ್ ಆಗಿರ್ಬೇಕು ಅನ್ನೋ ಆಸೆ ಇದ್ರೆ ನಾನ್ ಹೇಳಿದ್ ಮಾಡು. ಇಲ್ಲ ಅಂದ್ರೆ ಅವನ ಕುಟುಂಬನ ನಾನು ಸರ್ವನಾಶ ಮಾಡೋದಂತೂ ಕನ್ಫರ್ಮ್. ಸರ್ ಸರ್ ಬಿಡಿ ಸರ್, ಯಾಕೆ ಸರ್ ಕರ್ಕೊಂಬರ್ತಾ ಇದ್ದೀರಾ? ಸರ್ ದೊಡ್ಡ ಸಾಹೇಬ್ರು ಹೇಳಿದ್ರಲ್ಲ, ಗಾಡಿ ಓನರ್ ಇವನೇ, ಇವನ ಹೆಸರು ರಾಹುಲ್ ಅಂದ್ಬಿಟ್ಟು ಮನೇಲಿದ್ದ, ಒದ್ದೆಳ್ಕ ಬಂದಿದ್ದೀನಿ ಸರ್. ಲಾಕಪ್ ಹಾಕಿ. ಸರ್ 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 ಒಂದು ಸರ್ ಸರ್ ಲಾಕಪ್ಗೆ ಯಾಕೆ ಸರ್? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಫಸ್ಟ್ ಆಫ್ ಆಲ್ ಸ್ಟೇಷನ್ಗೆ ಯಾಕೆ ಸರ್ ಕರ್ಕೊಂಬಂದಿದ್ದೀರಾ? ಜಾಸ್ತಿ ಮಾತಾಡೋರೆ ಲಾಳ ಕಟ್ಬಿಡ್ತೀನಿ. ಮಾಡೋ ತಪ್ಪೆಲ್ಲ ಮಾಡಿ ಇವಾಗ ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ಯಾ ವ್ಯಾಸ್ಕಲ್? ಸರ್ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಸರ್. ಭವ್ಯ ಜವಳಿ ಅಂಗಡಿ ಓನರಿಗೆ ಮುಖಕ್ಕೆ ಬಟ್ಟೆ ಕಟ್ಟಿ ಆ ಥರ ಹೊಡೆದಿದೆಯಲ್ಲ, ಅದ್ರ ಪರಿಣಾಮ ಏನು ಗೊತ್ತಾ? ಆಫ್ ಮಾಡ್ರೆ ಕೇಸ್ ಆಗುತ್ತೆ. ಯಾವ ಅಂಗಡಿ, ಯಾವ ಓನರು, ಯಾವ ಜನಾರ್ದನ್ ಸರ್? ಸರ್ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನಾನೇ ಹೊಡೆದಿದ್ದು ಅಂತ ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟರು? ಅದಕ್ಕೆ ಸಾಕ್ಷಿ ಏನಿದೆ ನೋಡಿ ಸರ್. ಸುಮ್ಮನೆ ಪಬ್ಲಿಕ್ನ ಹತ್ರ ಸ್ಟೇಷನ್ ಕರ್ಕೊಂಬಂದು ಕೂರಿಸೋದು ಕಾನೂನು ಪ್ರಕಾರ ತಪ್ಪು. ಓ ಏನಪ್ಪ, ನಿನಗೆ ಸಾಕ್ಷಿ ಬೇಕಾ? ಯಾರು ಕಂಪ್ಲೇಂಟ್ ಕೊಟ್ಟರು ಅಂತಲೂ ನೀನು ತಿಳ್ಕೊಬೇಕಾ? ಅಲ್ಲಿ ನೋಡು. ಅವರೇ ಕಣೋ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋರು. ನೀನು ಹೊಡೆದಿರೋದಕ್ಕೆ ಐ ವಿಟ್ನೆಸ್. ಸರ್ ಇವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ. ಇದುವರೆಗೂ ನಾನು ಇವ್ರನ್ನ ನೋಡೇ ಇಲ್ಲ ಸರ್. ಇವ್ರು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ಶಟ್ ಅಪ್ ಯು ಸ್ಕೌಂಡ್ರಲ್. ವಾಕ್ ಮಾಡ್ತಾ ಇದ್ದವ್ರು ಹಿಂದೆ ಬಂದು ಅವ್ರ ಮುಖಕ್ಕೆ ಟವಲ್ ಹಾಕಿ ದನಕ್ ಚಚ್ದಂಗೆ ಅವ್ರನ್ನ ಚಚ್ಚದಿಯಲ್ಲ, ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಷ್ಟೇ ಅಲ್ಲ ಸರ್, ಇವನೊಬ್ಬ ದೊಡ್ಡ ರೌಡಿ, ಪೊರ್ಕಿ. ಅವತ್ತು ನಾನು ಆಟೋ ಬರಬೇಕಾದ್ರೆ ಆಟೋ ಡ್ರೈವರ್ ಹೊಡೆದಿದ್ದು ಇವನೇ ಸರ್. ಇವನೊಬ್ಬ ದೊಡ್ಡ ದಾದಾ ಅನ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಇವನು ದೊಡ್ಡ ಮನುಷ್ಯನ್ಗೆ ಹೊಡೆದಿದ್ದು ನಾನು ನೋಡಿದ 2ನೇ ಘಟನೆ. ಸರ್ ಎಲ್ಲ ಬರೀ ಸುಳ್ಳು ಸರ್. ಇವ್ರು ಯಾರ ನೋಡ್ಬಿಟ್ಟು ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಬೈಕಲ್ಲಿ ರೌಡಿಸಮ್ ಮಾಡಿದ್ದು ಅಲ್ಲದೆ ಈಗ ಸಭ್ಯಸ್ಥಾನ ಥರ ನಟಿಸ್ತಾ ಇದೆಯಾ ಅಮ್ಮ? ನೀನು ಹೋಗಮ್ಮ. ಅಷ್ಟು ಮಾಡಿ ಸರ್, ಆದಷ್ಟು ಬೇಗ ಕೇಸ್ ಫೈಲ್ ಮಾಡಿ ಫಸ್ಟ್ ಇವನ್ನ ಜೈಲ್ಗೆ ಹಾಕಿ. ಗಾಡಿ ಕೊಡ್ರಿ. ಸರ್ ಸರ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸುಮ್ಮನೆ ದುಡ್ತಾ ಇದ್ದೀರಾ ಸರ್, ಅವ್ರ ಮಾತು ನಂಬೇಡಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ನಿಜ ಸರ್, ನನ್ನ ಮಾತು ನಂಬಿ ಸರ್. ನಾನು ನೋಡ್ರಿ ಹಾಗೆ ಅನ್ನಿಸ್ತೀನ ಸರ್. ಸರ್ ಸರ್ ಹೇಳಿ ಸರ್. ಸರ್ ಸರ್ ಬೀಳಿ, ಇನ್ನೂ ಚೆನ್ನಾಗಿ ಬೀಳಿ. ಪಟಿಂಗ ಎಷ್ಟು ಜನರಿಗೆ ಹೊಡೆದಿದ್ದಾನೆ ಇವನು. ಏಟ್ ಬಿದ್ದರೆ ಎಷ್ಟು ನೋವಾಗುತ್ತೆ ಅಂತ ಇವಾಗ ಗೊತ್ತಾಗುತ್ತೆ. ಏನು ಸರ್ ಜೀವನ್ ಸರ್, ಗಾಡಿ ತಿಳ್ಕೊಂಬರ್ತಿದ್ದೀರಾ? ಹೌದು ಗಣೇಶ್, ಒಂದು ವಾರದಿಂದ ಗೇರ್ ಸ್ಲಿಪ್ ಆಗ್ತಾನೆ ಇತ್ತು. ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ತಿದ್ದೆ, ಆದರೆ ಇವತ್ತು ಸರಿಯಾಗಿ ಕೈ ಕೊಡ್ತು ನೋಡಿ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ನೋಡ್ತೀನಿ ತರ್ರಿ ಸರ್. ಸರ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಪೂರ್ತಿ ಚೆಕ್ ಮಾಡ್ಬೇಕನ್ಸುತ್ತೆ. ಅದು ಇವತ್ತು ಬೇರೆ 2 ಗಾಡಿ ಇದೆ. ನಿಮಗೆ ನಾಳೆ ಬೆಳಗ್ಗೆ ಕೊಟ್ಟರಾಗತ್ತಾ ಸರ್? ಬೆಳಿಗ್ಗೆನಾ? ಸರಿ ಗಣೇಶ್, ಆದರೆ ಬೆಳಗ್ಗೆ ಮಿಸ್ ಮಾಡಬೇಡಿ, ನನಗೆ ಆಫೀಸ್ ಲೇಟ್ ಆಗುತ್ತೆ. ಇಲ್ಲ ಸರ್, ಖಂಡಿತ. ಸರಿ ಆಗಲ್ಲ, ನಾನು ಬರ್ತೀನಿ. ಓಕೆ.
ಯಾರು? ನಾನಮ್ಮ ಸ್ಟೇಷನಿಂದ ಮಾತಾಡ್ತಿರೋದು. ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ರಾಹುಲ್ ಮೇಲೆ, ಕೇಸ್ ಫೈಲ್ ಮಾಡ್ತಾ ಇದ್ದೀವಿ. ಅವನಿಂದ ಒದೆ ತಿಂದ್ರಲ್ಲ ಆ ಜವಳಿ ಅಂಗಡಿ ಓನರು, ಅವರು ನಾಳೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾಳೆನೇ ಕೋರ್ಟಿಗೂ ಪ್ರೊಡ್ಯೂಸ್ ಮಾಡ್ತೀನಿ. ನೀನು ಕೋರ್ಟಿಗೆ ಬರಬೇಕಮ್ಮ. ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕಾಗುತ್ತೆ. ಯಾಕಂದರೆ ಆ ಘಟನೆಗೆ ನೀನೇ ಐ ವಿಟ್ನೆಸ್ ಅಮ್ಮ. ನೀನು ಔಟ್ ಸ್ಟೇಷನಿಗೆ ಏನಾದರೂ ಹೋಗ್ಬಿಟ್ಯಾ, ಅದಕ್ಕೆ ಇವತ್ತೇ ನಿನಗೆ ನೆನಪಿಸ್ತಾ ಇದ್ದೀನಿ. ಹಿಯರಿಂಗ್ ದಿವಸ ಬೆಳಗ್ಗೆನೇ ಫೋನ್ ಮಾಡ್ತೀನಿ. ಇಡ್ತೀನಮ್ಮ. ಅಕ್ಕ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ದಾಳಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ? ನನ್ನ ಹತ್ರ ಯಾಕೇನು ಹೇಳಲಿಲ್ಲ? ಅಕ್ಕ ಎಲ್ಲೋಗಿದ್ದೆ? ಇಲ್ಲೇ ಹೊರಗಡೆ ಹೋಗಿದ್ದೆ. ಯಾಕೇನ್ ವಿಷಯ? ಯಾರಕ್ಕ ಅದು? ರಾಹುಲ್? ರಾಹುಲ? ಯಾರದು? ಏನು ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ. ಈಗ ತಾನೇ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ಯಾರೋ ಏಡ್ ತಿಂದವರು ಇನ್ನು 2 ಡೇಸಲ್ಲಿ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಿದಾರಂತೆ. ಆ ರಾಹುಲ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದಾರಂತೆ. ನೀನು ಹೋಗ್ಬೇಕಂತೆ. ಅದಕ್ಕೆ ನೀ 2-3 ದಿನ ಔಟ್ ಆಫ್ ಸ್ಟೇಷನ್ ಹೋಗ್ಬಾರ್ದಂತೆ. ಹಾಗಂತ ಕಾಲ್ ಮಾಡಿದ್ರು. ಓ, ಅವನ ಹೆಸರು ರಾಹುಲ? ಅಕ್ಕ, ಯಾಕೆ ಇಷ್ಟು ಈಸಿಯಾಗಿ ತಗೋತ್ಯಾ? ಹೊರಗಡೆ ಹೋದ್ರೆ ಹೋದ ಕೆಲಸ ಮಾತ್ರ ಮಾಡ್ಕೊಂಡು ಬರಬೇಕು. ಬೇರೆಯವ್ರ ವಿಚಾರಲ್ಲಿ ಯಾಕೆ ಬೇಕು ನಿನಗೆ? ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು. ಅವತ್ತು ನಾನು ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಆಟೋಲ್ ಬರಬೇಕಾದ್ರೆ